पादाभ्यं जननी जनकौ तथा तत्वोपदेशकर्तारं नत्वा भक्ति पुरस्सरं परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢಪ್ಪನವರ ಮೌನ ಮಹಾಯೋಗಿ ಸ್ಥಿತಪ್ರಜ್ಞ ಜಗದ್ಗುರು ಗುರುನಾಥಾರೂಢಪ್ಪನವರ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ಬ್ರಹ್ಮಲೀನ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಶ್ರೀ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಾಧು ನಿಶ್ಚಲದಾಸಿಯವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದ 4ನೇ ತರಂಗದಲ್ಲಿ ತತ್ವದೃಷ್ಟಿ ಉಪದೇಶ ಮಾಡ್ತಾ ಇದ್ದಾರೆ. ತತ್ವದೃಷ್ಟಿ ಹಿಂದೆ 2 ಪ್ರಶ್ನೆಗಳನ್ನು ಮಾಡಿದ್ದಾನೆ. ಒಂದು ಪ್ರಮೇಯಗತ ಸಂಶಯ, ಇನ್ನೊಂದು ಪ್ರಮಾಣಗತ ಸಂಶಯ. ಜೀವನು ಪುಣ್ಯ ಪಾಪಗಳನ್ನು ಮಾಡುವವನಾಗಿದ್ದಾನೆ, ಅದರ ಫಲವಾದ ಸುಖ ದುಃಖಗಳನ್ನು ಅನುಭವಿಸುವಾಗಿದ್ದಾನೆ. ಬ್ರಹ್ಮನಲ್ಲಿ ಪಾಪವಿಲ್ಲ, ಪುಣ್ಯವಿಲ್ಲ, ಸುಖ ಇಲ್ಲ, ದುಃಖ ಇಲ್ಲ. ಇಂತಹ ವಿರೋಧ ಧರ್ಮಗಳುಳ್ಳ ಜೀವ ಬ್ರಹ್ಮರಲ್ಲಿ ಅಭೇದ ಹ್ಯಾಂಗಾಗ್ತದೆ? ಇದು ಪ್ರಮೇಯಗತ ಸಂಶಯ. ಮಾಂಡೂಕ್ಯೋಪನಿಷತ್ತಲ್ಲಿ ದ್ವಾಸುಪರ್ಣ ಅಂತಕ್ಕಂಥ ಒಂದು ಶ್ರುತಿ ಬರ್ತದೆ. ಆ ಶ್ರುತಿ ವಾಕ್ಯದಲ್ಲಿ ಸಂಶಯ ಅದ. ಅದಕ್ಕೆ ಪ್ರಮಾಣಗತ ಸಂಶಯ ಅಂತ ಕರೀತಾರೆ. ಶ್ರುತಿಯೇ ಪ್ರಮಾಣ ಅಖಿಳರ್ಗೆ. ಆ ಶ್ರುತಿ ಪ್ರಮಾಣದಲ್ಲಿ ಹಿಂಗೆ ಹೇಳಿದೆ, ಒಂದು ವೃಕ್ಷದೊಳಗೆ 2 ಪಕ್ಷಿಗಳದಾವೆ. ಒಂದು ಪಕ್ಷಿ ಭೋಗ ಮಾಡ್ತದೆ, ಮತ್ತೊಂದು ಪಕ್ಷಿ ನೋಡುವಂಥದ್ದಾಗಿದೆ. ಅಲ್ಲಿ ಭೋಗ ಮಾಡುವ ಪಕ್ಷಿ ಜೀವ ಅಂತ ತಿಳ್ಕೊಂಡೀವಿ, ನೋಡುವಂಥ ಪಕ್ಷಿ ಪರಮಾತ್ಮ ಅಂತ ತಿಳ್ಕೊಂಡೀವಿ. ಈ ರೀತಿಯಾಗಿರ್ತಕ್ಕಂಥ ಈ ಪ್ರಮಾಣಗತ ಸಂಶಯದ ನಿವೃತ್ತಿಯನ್ನು ಮಾಡ್ರಿ ಅಂತ ಹೇಳಿದಾಗ 4 ಆಕಾಶಗಳನ್ನ 4 ಚೇತನಗಳನ್ನ ಹೇಳ್ತೀವಿ ಅಂತ ತಿಳ್ಕೊಂಡ್ರೆ ನಿನಗೆ ಸಂಶಯ ನಿವೃತ್ತಿ ಆಗ್ತದೆ. ಘಟಾಕಾಶ, ಜಲಾಕಾಶ, ಮೇಘಾಕಾಶ, ಮಹಾಕಾಶ ಅಂತ 4 ಆಕಾಶ ಉಪಾಧಿಯ ದಶೆಯಿಂದ ತೋರ್ತಾ ಇದ್ದಾವೆ. ಅದರಂತೆ ಚೇತನದಲ್ಲಿ 4 ವಿಭಾಗ ಮಾಡಲ್ಪಟ್ಟಿದೆ. ಕೂಟಸ್ಥ ಚೇತನ, ಜೀವಚೇತನ, ಮೇಘ ಯಾವ ಚೇತನ, ಈಶ್ವರ ಚೇತನ, ಬ್ರಹ್ಮಚೇತನ. ಇವೆರಡರೊಳಗೆ ತಿಳ್ಕೊಂಡ್ವಿ ಅಂತಂದ್ರೆ ಆ ನಿನ್ನ ಸಂಶಯಗಳ ನಿವೃತ್ತಿ ಆಕ್ಕವ. ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಅಂತ ನೀನು ತಿಳ್ಕೊಳ್ಳುವಂಥವನಾಗು. ಎಲ್ಲಿಯವರೆಗೆ ನೀನು ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿಯುವುದಿಲ್ಲವೋ
ಅಲ್ಲಿವರೆಗೆ ನೀನು ನಿನ್ನನ್ನು ದೀನನೆಂದು ತಿಳಿದುಕೊಳ್ಳುವಿ. ಯಾವ ಪರಮಾತ್ಮನಿಗಿಂತಲೂ ನೀನು ಬೇರೆಯಾಗಿದ್ದೇನೆ ಎಂಬ ತಿಳಿದುಕೊಂಡರೆ ಅದು ನಿನಗೆ ಭಯಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ನಾನು ಬ್ರಹ್ಮನಿರುತ್ತೇನೆ ಹೀಗೆಂದು ತಿಳಿದುಕೊಳ್ಳೋನಾಗುವಂತ ನಿನ್ನಿನ ದಿವಸ ಚಿಂತನೆ ಮಾಡಿದ್ದೇವೆ. ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಹಿಂಗೆ ತಿಳ್ಕೊಂತೀರಲ್ಲ, ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗುತ್ತದೆ ಅಂತ. ಯಾರಿಗೆ ಆಗುತ್ತದೆ ಅಂತಂದ್ರೆ ಅದರ ವಿವರಣೆ ಮಾಡಿ ಹೇಳ್ತಾರೆ. ಗುರುದೇವ ತಾವು ಕೃಪೆ ಮಾಡಿ ಹೇಳಬೇಕು, ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನವು ಯಾರಿಗೆ ಆಗುತ್ತದೆ? ತಾವು ಹೇಳದ ಹೊರತು ಈ ವಾರ್ತೆಯನ್ನು ನಾನು ತಿಳಿದುಕೊಳ್ಳುವುದಿಲ್ಲ. ಶಿಷ್ಯನ ಚಿತ್ತದಲ್ಲಿ ಈ ಪ್ರಕಾರವಾದ ಗೂಢ ಅಭಿಪ್ರಾಯ ಅದ. ಏನದ ಅಂತ ಕೇಳಿದರೆ, ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವು ಕೂಟಸ್ಥನಲ್ಲಿ ಆಗುತ್ತದೆಯೋ ಅಥವಾ ಆಭಾಸ ಸಹಿತವಾದ ಬುದ್ಧಿಯಲ್ಲಿ ಆಗುತ್ತದೆ? ಯಾಕಂತ ಕೇಳಿದ್ರೆ ಜೀವ ಅನ್ನೋ ಪದಕ್ಕೆ ಕೇವಲ ಕೂಟಸ್ಥ ಜೀವ ಅನ್ನಂಗಿಲ್ಲ, ಕೇವಲ ಬುದ್ಧಿಯಲ್ಲಿರೋ ಚಿದಾಭಾಸನ ಜೀವ ಅಂತ ಅನ್ನಂಗಿಲ್ಲ. ಇಲ್ಲಿ ಜೀವ ಅಂದರೆ ಎರಡೂ ಕೂಡಿಸಿನೇ ಜೀವ ಆಗ್ಯಾನ. ಈ ರೀತಿಯಿಂದ ಏನು ಎರಡೇನದಾವಲ್ಲ, ಆ ಎರಡರೊಳಗೆ ಯಾವ್ರಿಗೆ ಬ್ರಹ್ಮಜ್ಞಾನ ಆಗ್ತದೆ? ನಾನು ಅಥವಾ ಆಭಾಸ ಸಹಿತವಾದ ಬುದ್ಧಿಯಲ್ಲಿ ಆಗುತ್ತದೆಯೋ ಕೂಟಸ್ಥನಲ್ಲಿ ಆಗುತ್ತದೆಯೋ? ಒಂದು ವೇಳೆ ಕೂಟಸ್ಥನಲ್ಲಿ ಆಕತಿ ಅಂತ ನೀವು ಹೇಳಿದ್ರೆ ಕೂಟಸ್ಥ ವಿಕಾರ ಉಳ್ಳವನಾಗ್ಯಾನೆ. ಕೂಟಸ್ಥ ಏನಾಗ್ಯಾನ? ವಿಕಾರ ಉಳ್ಳವಕ್ಕಾನ. ಅವ ನಿರ್ವಿಕಾರ ಅಂತ ಕಂಬಾರ ಅಡಿಗೆಲಿದಂತೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅವಾಗ ಬ್ರಹ್ಮಜ್ಞಾನ ಆಗೈತಿ ಅಂತ ಹೇಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ಮೊದಲು ಬ್ರಹ್ಮಜ್ಞಾನ ಇದ್ದಿದ್ದಿಲ್ಲ, ಆಮೇಲೆ ಬ್ರಹ್ಮಜ್ಞಾನ ಆಗೈತಿ ಅಂದ್ರೆ ಏನದಂಗಾತು? ವಿಕಾರ ಉಳವಾದಂಗಾತು. ಆಭಾಸ ಸಹಿತವಾದ ಬುದ್ಧಿಯಲ್ಲಿ ಆಗುತ್ತದೆ ಅಂತ ನೀವು ಹೇಳಿದ್ದಾದರೆ ಅವನಿಗೆ ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನವು ಭ್ರಾಂತಿ ರೂಪವಾಗುತ್ತದೆ. ಯಾಕಂದ್ರೆ ಈ ಪೂರ್ವದಲ್ಲಿ ತಾವು ಯಾವ ಕೂಟಸ್ಥನಿಗೂ ಮತ್ತು ಬ್ರಹ್ಮನಿಗೂ ಏಕತ್ವವಿರುತ್ತದೆ, ಆಭಾಸನು ಭಿನ್ನನಿರುತ್ತಾನೆ. ಅಭೇದ ಬ್ರಹ್ಮನೊಡನೆ ಅಭೇದವನ್ನು ಕೂಟಸ್ಥನಿಗೆ ಹೇಳಿರಿ ನೀವು, ಚಿದಾಭಾಸನಿಗೆ ಹೇಳಿಲ್ಲ. ಕೂಟಸ್ಥನು ಬ್ರಹ್ಮನಿರುತ್ತಾನೆ ಅಂತೇನು ಹೇಳಿದ್ರಲ್ಲ, ಇಲ್ಲಿ ಮತ್ತು ಆ ಕೂಟಸ್ಥಗಿಂತಲೂ ಇವ ಭಿನ್ನದಾನ, ಆಭಾಸ ಭಿನ್ನದಾನ ಅಂತ ಹೇಳಿದ್ರಿ. ಆದ್ದರಿಂದ ಬ್ರಹ್ಮಕ್ಕಿಂತಲೂ ಭಿನ್ನವಾಗಲ್ಪಟ್ಟ ಯಾವ ಆಭಾಸನಿರುವನೋ ಅವನಿಗೆ ನಾನು ಬ್ರಹ್ಮನಿದ್ದೇನೆಂಬ ಯಾವ ಜ್ಞಾನವಾಗುವುದು ಅದು ಭ್ರಾಂತಿಯೇ ಆಗುತ್ತದೆ. ಅವ ಬ್ರಹ್ಮ ಅಲ್ಲ. ಬ್ರಹ್ಮ ಅಲ್ಲದವನು ಬ್ರಹ್ಮ ಅಂತ ತಿಳ್ಕೊಂಡ ಅಂದ್ರೆ ಏನಕ್ಕತಿ? ಭ್ರಾಂತಿ ಜ್ಞಾನ ಆಕತಿ. ಹಾವಲ್ಲದ ಹಗ್ಗವನ್ನು ಹಾವ ಅಂತ ತಿಳ್ಕೊಂಡ್ರೆ ಹೆಂಗೆ ಭ್ರಾಂತಿ ಆಗುತ್ತದೆಯೋ, ಬ್ರಹ್ಮವಲ್ಲದ ಚಿದಾಭಾಸನಿಗೆ ಬ್ರಹ್ಮ ಅಂತ ತಿಳ್ಕೊಂಡ ಅಂದ್ರೆ ಏನಾಗ್ತದೆ? ಭ್ರಾಂತಿ ಜ್ಞಾನ ಆಗ್ತದೆ. ಸರ್ಪಕ್ಕಿಂತಲೂ ಭಿನ್ನವಾಗಲ್ಪಟ್ಟ ಯಾವ ಹಗ್ಗವಿರೋದೋ ಅದನ್ನು ಸರ್ಪರೂಪವೆಂದು ತಿಳಿಯೋದು ಭ್ರಾಂತಿ ಆಗುತ್ತದೆ. ಈ ರೀತಿಯಿಂದ ಆಭಾಸ ಸಹಿತವಾದ ಬುದ್ಧಿಗೆ ನಾನು ಬ್ರಹ್ಮನಿರುತ್ತೇನೆ ಎಂದುಂಟಾದ ಜ್ಞಾನ ಯಥಾರ್ಥವಾಗುವುದಿಲ್ಲ. ಮತ್ತೇನೆಂದರೆ ಭ್ರಾಂತಿ ರೂಪವೇ ಆಗುತ್ತದೆ. ಒಂದು ವೇಳೆ ಯಾವ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಭ್ರಾಂತಿ ರೂಪವೇ ಇರಲಿ ಅಂತ ನೀವು ಅಂಗೀಕಾರ ಮಾಡಿದರೆ ಆ ಜ್ಞಾನದಿಂದ ಮಿಥ್ಯಾ ಜಗತ್ತಿನ ನಿವೃತ್ತಿ ಆಗುವುದಿಲ್ಲ.
ಭ್ರಾಂತಿ ಜ್ಞಾನದಿಂದ ಮಿಥ್ಯಾ ಜಗತ್ತಿನ ನಿವೃತ್ತಿ ಆಗುವುದಿಲ್ಲ. ಮತ್ತೇನೆಂದರೆ ಯಥಾರ್ಥ ಜ್ಞಾನದಿಂದಲೇ ಮಿಥ್ಯದ ನಿವೃತ್ತಿ ಆಗ್ತದೆ. ಹೇಗೆಂದರೆ ರಜ್ಜುವಿನ ಯಥಾರ್ಥ ಜ್ಞಾನದಿಂದಲೇ ಮಿಥ್ಯವಾದ ಸರ್ಪದ ನಿವೃತ್ತಿ ಆಗುತ್ತದೆ. ಆದ್ದರಿಂದ ಆಭಾಸಹಿತವಾದ ಬುದ್ಧಿಗೆ ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವೂ ಆಗುವುದು ಸಂಭವಿಸುವುದಿಲ್ಲ. ಎರಡು ಕಡೆ ಉಭಯ ರಜ್ಜು ಪಾಶ ನ್ಯಾಯ ಅಂತಾರೆ ಇದಕ್ಕೆ. ಎರಡು ಕಡೆ ಗುರುಗಳಿಗೆ ಹೇಳಕ್ಕೆ ಬಹಳ ಬಿಗು ಹಾಕ್ಕಾನೀಗ. ನೀವು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಕೂಟಸ್ಥನಿಗೆ ಯಾಕಂತ ಹೇಳಕ್ಕೂ ಬರಂಗಿಲ್ಲ. ಯಾಕೆ ಅವ ನಿರ್ವಿಕಾರದಾನ. ಆಭಾಸನಿಗೆ ಯಾಕೈತಿ ಅಂತ ಹೇಳಕ್ಕೂ ಬರಂಗಿಲ್ಲ. ಅವ ಬ್ರಹ್ಮಕ್ಕಿಂತ ಭಿನ್ನ ಅದಾನೆ. ಆದ್ದರಿಂದ ಈಗ ಉತ್ತರವನ್ನು ಹೇಳ್ತಾ ಇದ್ದಾರೆ. ಆಭಾಸನ ಸಪ್ತ ಅವಸ್ಥೆಗಳ ಹೆಸರು. ಆಭಾಸನಿಗೆ ಸಪ್ತ ಅವಸ್ಥೆಗಳು ಅದಾವ. ಆಭಾಸನಿಗೆ ಅಂದರೆ ಚಿದಾಭಾಸನಿಗೆ ಅದಲ್ರಿ. ಆಭಾಸನಿಗೆ ಅಂದರೆ ಚಿದಾಭಾಸನಿಗೆ ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ, ಅಪರೋಕ್ಷ, ಶೋಕ ನಿವೃತ್ತಿ, ನಿರಂಕುಶ, ತೃಪ್ತಿ ಅಂತ 7 ಯಾರು ಇವು ಆಭಾಸನ ಅವಸ್ಥೆಗಳು ಏನ್ರಿ. ಆಭಾಸನ ಅವಸ್ಥೆಗಳನ್ನ ಹೇಳ್ತಾನು ಕೇಳು. ಹೇ ಶಿಷ್ಯನೇ, ಈಗ ಆಭಾಸನ 7 ಅವಸ್ಥೆಗಳನ್ನು ನಾನು ಹೇಳುತ್ತೇನೆ, ಅವುಗಳನ್ನು ನೀನು ಕೇಳುವಂಥವನಾಗು. ಈಗ ನಾನು ಆಭಾಸನ 7 ಅವಸ್ಥೆ ಹೇಳ್ತಾನು ಕೇಳು. ಆ 7 ಅವಸ್ಥೆಗಳಲ್ಲಿ ಯಾವ ಅವಸ್ಥೆಯೂ ಚೇತನವಾದ ಯಾವ ಕೂಟಸ್ಥನಿಗೆ ಇರುವುದಿಲ್ಲ. ಚೇತನವಾದ ಕೂಟಸ್ಥನಿಗೆ ಇರುವುದಿಲ್ಲ. ಚೇತನವಾದ ಕೂಟಸ್ಥನಿಗೆ ಹೇಳಿದರೆ ಏನಾಕತಿ? ವಿಕಾರವನ್ನು ಹೇಳ್ದಂಗಾಗ್ತದೆ. ಅವ ನಿರ್ವಿಕಾರದಾನೆ. ಆದ್ದರಿಂದ ಆ 7 ಅವಸ್ಥೆಗಳಲ್ಲಿ ಯಾವ ಅವಸ್ಥೆಯು ಚೇತನವಾದ ಯಾವ ಕೂಟಸ್ಥನಿಗೆ ಇರುವುದಿಲ್ಲ. ಮತ್ತು ನಾನು ಬ್ರಹ್ಮನಿದ್ದೇನೆ ಎಂಬ ಈ ಜ್ಞಾನವಾದರೂ ಕೂಡ ಆ 7 ಅವಸ್ಥೆಗಳೊಳಗೇ ಇರುತ್ತದೆ. ಹೌದಲ್ರಿ. ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ಜ್ಞಾನ ಏನು ಚಿದಾಭಾಸನಿಗೆ ಆಗ್ತಕ್ಕಂಥ ಆ ಸಪ್ತ ಅವಸ್ಥೆಗಳಲ್ಲಿ ಅವು ಅದ ಹೇಳ್ತಾ ಇದ್ದಾನಲ್ಲ. ಇಕ್ ಅಜ್ಞಾನ ಆವರಣ ಸುಜಾನವ್ ಭ್ರಾಂತಿ ದಿವಿಧ ಪುಣಿ ಜ್ಞಾನ ಪಿಛಾನವ್ ಶೋಕನಾಶ ಅತಿಹರ್ಷ ಅಪಾರ ಸಪ್ತ ಅವಸ್ಥಾ ಏಮ ನಿರ್ಧಾರ. ಅರ್ಥ ಸ್ಪಷ್ಟವಿರುತ್ತದೆ. ಅಜ್ಞಾನ ಮತ್ತು ಆವರಣ ಸ್ವರೂಪಗಳ ವರ್ಣನ. ಮೊದಲಿದ್ಯಾವುದು? ಒಂದು ಅಜ್ಞಾನ, ಒಂದು ಆವರಣ. ಅಜ್ಞಾನ ಅಂದ್ರೆ ಏನು? ಅಜ್ಞಾನ ಅಂದ್ರೇನು? ಶಬಾಷ್. ಆವರಣ ವಿಕ್ಷೇಪ ಶಕ್ತಿ ಉಳ್ಳದ್ದು, ಅನಾದಿ ಭಾವರೂಪ ಉಳ್ಳದ್ದು ಯಾವುದದನೋ ಅದಕ್ಕೆ ಅಜ್ಞಾನ ಅಂತ. ಅನಾದಿ ಯಾಕಂದ್ರು? ಅದು ಉತ್ಪತ್ತಿ ಆಗಿಲ್ಲ. ಉತ್ಪತ್ತಿ ರಹಿತಕ್ಕೋ ಅನಾದಿ ಕಹತೆ ಹೈ. ಅದು ಉತ್ಪತ್ತಿ ಆಗಿಲ್ಲ ಅದಲ್ರಿ. ಅದು 25 ತಾರೀಕಿಗೆ ಉತ್ಪತ್ತಿ ಆತಂತ ನೀವು ಹುಟ್ಟಿದ್ದ ತಾರೀಕು ಬರೀಬಹುದು. ನಿಮಗೆ ಕಾರಣವಾದ ಅಜ್ಞಾನ ಹುಟ್ಟಿದ ತಾರೀಕು ಗೊತ್ತದ ನಿಮಗೆ? ಅಜ್ಞಾನ ಹುಟ್ಟಿದ ತಾರೀಕು ಯಾರಿಗೂ ಗೊತ್ತಿಲ್ಲ. ಅದು ಹುಟ್ಟಿದ್ರೆ ಅದು ತಾರೀಕು ಬರೆದಿಡ್ತಿದ್ರು ಬಹುತೇಕ. ಅದು ಹುಟ್ಟೇ ಇಲ್ಲಲ್ಲ ಅಲ್ರಿ. ಹ್ಯಾಂಗ ಬಂಜಿ ಮಗ ಎಂದು ಹುಟ್ಟಾನಪ್ಪ? ಯಾವ ತಾರೀಕಿಗೆ? ಬಂಜಿ ಮಗ ಯಾವ ತಾರೀಕಿಗೆ ಹುಟ್ಟಾನ? ಅವು ಹುಟ್ಟೇ ಇಲ್ಲ. ಹೌದಲ್ರಿ. ಆದ್ದರಿಂದ ಎಲ್ಲಿ ಬಂತಪ್ಪ? ಶಿಷ್ಯನೇ, ಈಗ ಆಭಾಸನ 7 ಅವಸ್ಥೆಗಳನ್ನು ನಾನು ಹೇಳ್ತೇನೆ
ಕೇಳು. 7 ಅವಸ್ಥೆಗಳಲ್ಲಿ ಯಾವ ಅವಸ್ಥೆಯು ಚೇತನವಾದ ಕೂಟಸ್ಥನಿಗೆ ಇರುವುದಿಲ್ಲ. ಅವಸ್ಥಾ ಅಂದ್ರೆ ಕಾಲವಾಚಕ. ಅವಸ್ಥಾ ಅಂದ್ರೇನು? ಎಚ್ಚರಾದ ಕೂಡಲೇ ನಿದ್ದೆ ಎತ್ತು ತಕ ಜಾಗೃತ್ ಅವಸ್ಥಾ ಕಾಲ ಅದಲ್ರಿ. ನೀ ಯಾವಾಗ ಸ್ವಪ್ನ ಆಕತಿ, ಎಚ್ಚರ ಆಗುತ್ತಕ ಸ್ವಪ್ನ ಅವಸ್ಥಾ. ಯಾವಾಗ ಗಾಢವಾದ ನಿದ್ರೆ ಹತ್ತದ ಎಚ್ಚರ ಆಗೋ ತನಕ ಇದು ತನಕ, ಇಲ್ಲಿಂದ ಇಲ್ಲಿ ತನಕ ಅಂದ್ರೆ ಅವಸ್ಥಾ ಏನು? ಕಾಲ ವಾಚಕ. ಇದು ಕೂಡ ಇಲ್ಲಿ 7 ಅವಸ್ಥೆಗಳು. ಅಜ್ಞಾನ ಮತ್ತು ಆವರಣ. ಆವರಣ ಅಂದ್ರೆ ಏನು? ಒಂದು ಜಾಸ್ತಿ ಹೇಳುವ ಗಂಟ್ಲು ಹತ್ತಿಲ್ಲ ನಿನಗೆ. ವ್ಯವಹಾರ ಹೇತು ಅಜ್ಞಾನ. ಆವರಣ ಇಲ್ಲ ಮತ್ತು ತೋರುವುದರ 2 ಅದಾವು. ಒಂದು ಅಸತ್ವಾಪಾದ ಆವರಣ, ಇನ್ನೊಂದು ಅಭಾನಾಪಾದಕ ಆವರಣ. ಇದ್ದ ವಸ್ತುವಿನಲ್ಲಿ ಇಲ್ಲ ಅಂತ ವ್ಯವಹಾರ ಮಾಡ್ತಿತ್ತು ಅಂದ್ರೆ ಅದಕ್ಕೆ ಅಂತಾರೆ ಬಂಜಿ ಮಗ ಇಲ್ಲ ಅಂತ ಅನಿಸಿದ್ರೆ ಆವರಣ ಹೌದು ಅಲ್ಲ? ಅದು ಬಂಜಿ ಮಗ ಇಲ್ಲ ಅಂತ ಅನಿಸಿದ್ರೆ ಆವರಣ ಹೌದು ಅಲ್ಲ? ಅದು ಯಾಕಲ್ಲ? ಅವು ಇಲ್ಲ ಇದ್ದು ಆ ವಸ್ತು ಇರಬೇಕು, ಇಲ್ಲ ಅನಿಸಿರಬೇಕು. ಪ್ರಸಿದ್ಧವಾಗಿ ಪರಮಾತ್ಮ ಅದ. ಪ್ರಸಿದ್ಧವಾಗಿ ಸೂರ್ಯ ಇದ್ದಾಗಿನೂ ಕೂಡ ಮೋಡ ಮುಸ್ಕಿತ್ತು ಅಂದ್ರೆ ಸೂರ್ಯ ಇಲ್ಲ ಅಂತ ಅನಿಸ್ತದ. ಇಲ್ಲನ ಸೂರ್ಯ ಅದಾನ. ಇದ್ದ ವಸ್ತುವಿನ ಮ್ಯಾಲ ಇಲ್ಲ ಅಂತ ಅನಿಸಿದರೆ ಅದಕ್ಕೇನಂತಾರೆ? ಆವರಣ. ಮತ್ತು ಪ್ರಸಿದ್ಧವಾಗಿ ಸ್ವಯಂ ಪ್ರಕಾಶವಾಗಿರ್ತಿರ್ಲಿಕ್ಕಾಗಿ ಅದು ತೋರುವುದಿಲ್ಲ ಅಂತೇನಂತಾನಲ್ಲ, ಇದಕ್ಕೇನಂತಾರೆ? ಅಭಾನ. ಭಾನ ಅಂದ್ರೆ ತೋರುವಿಕೆ, ಅಭಾನ ಅಂದ್ರೆ ತೋರದಿರುವಿಕೆ. ಹೌದಲ್ರಿ? ಈ ರೀತಿಯಾಗಿ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂಬುದಾಗಿ ಯಾವ ಪುರುಷನು ಹೇಳುತ್ತಾನೋ ಆ ವ್ಯವಹಾರಕ್ಕೆ ಅಜ್ಞಾನವು ಕಾರಣವಾಗಿರುತ್ತದೆ. ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ. ಏನಪ್ಪ ಬ್ರಹ್ಮವನ್ನು ತಿಳ್ಕೊಂಡೇನು ಅಂತಂದ್ರೆ ತಿಳಿದಿಲ್ರಿ ಅಂತ ಅಲ್ರಿ. ತಿಳಿದಿಲ್ಲ ಅಂತಂದ್ರೆ ಏನಿದು? ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಅಂದ್ರೆ ಪುರುಷನು ಹೇಳ್ತಾನೋ ಆ ವ್ಯವಹಾರಕ್ಕೆ ಅಜ್ಞಾನವು ಕಾರಣವಾಗಿರುತ್ತದೆ. ಇನ್ನು ಬ್ರಹ್ಮವು ಇರುವುದೇ ಇಲ್ಲ, ತೋರುವುದಿಲ್ಲ. ಈ ರೀತಿಯಾಗುವ ವ್ಯವಹಾರಕ್ಕೆ ಆವರಣವು ಕಾರಣವಾಗಿರುತ್ತವೆ. ತಿಳಿದಿಲ್ಲ ಅಂತೇಳಿ ವ್ಯವಹಾರಕತಿ ಅದು ಅಜ್ಞಾನ. ಹೌದಲ್ರಿ? ಮತ್ತು ಇದ್ದು ಇಲ್ಲ ಅನಿಸಿತ್ತಂದ್ರೆ ಆವರಣ. ಈ ರೀತಿಯಾಗಿ ಬ್ರಹ್ಮವು ಇರುವುದೇ ಇಲ್ಲ ಮತ್ತು ತೋರುವುದೇ ಇಲ್ಲ. ಊರಾಗ ಹೋಗಿ ಮಧ್ಯಾಹ್ನ ಕೇಳ್ರಿ, ನೀ ಬ್ರಹ್ಮನ್ ನೋಡಿದೇನಪ್ಪ ಅಂತ. ಇದ್ರೆ ನೋಡ್ತಿದ್ನಪ್ಪ, ಇಲ್ಲ ನಾವು. ಹೌದಲ್ರಿ? ಇದ್ರೆ ನೋಡ್ತಿದ್ದೆ. ಇಲ್ಲೆಲ್ಲ ಕಟ್ಟಿಗೆ ಕಲ್ಲ ಮಣ್ಣ ಅದಾವು, ನೋಡ್ತನು ಅದಾವ ಇವು. ಹೌದಲ್ರಿ? ಮತ್ತು ಇವಕ್ಕೆ ಅದಾವಂತಾನ, ಅದಕ್ಕಿಲ್ಲಂತಾನೆ ಯಾಕವ? ಈ ಕಟ್ಟಿಗೆ ಕಲ್ಲ ಮಣ್ಣ ಅದಾವಂತಾನ, ಬ್ರಹ್ಮ ಇಲ್ಲಂತಾನ ಯಾಕೆ? ಬ್ರಹ್ಮದ ಆವರಣದ ಕಟ್ಗಿ ಕಲ್ಲಿಂದ ಆವರಣ ಇಲ್ಲ. ಹೌದಲ್ರಿ? ಕಟ್ಗಿ ಕಲ್ಲ ಮನ ಆವರಣ ಇಲ್ಲ. ಬ್ರಹ್ಮದ್ದು ತಿಳಿಯಗೊಡದಂತೆ ಮಾಡುವಿಕೆ. ಹೌದಲ್ರಿ? ಆದ್ದರಿಂದ ಈ ರೀತಿಯಾಗಿ ವ್ಯವಹಾರಕ್ಕೆ ಕಾರಣವೇನೆಂದರೆ ಅಜ್ಞಾನದ ಶಕ್ತಿಯು 2 ಪ್ರಕಾರವಾಗಿರುತ್ತದೆ. ಅಜ್ಞಾನದ ಶಕ್ತಿ 2 ಪ್ರಕಾರ: ಅಸತ್ವಾಪಾದಕವೆಂತಲೂ ಅಭಾನಾಪಾದಕವೆಂತಲೂ. ಇವೆರಡು ಆವರಣಗಳೆಂದು
ಹೇಳುತ್ತಾರೆ. ಇವು ಅಜ್ಞಾನದ ಶಕ್ತಿಗಳು. ವಸ್ತು ಇರುವುದಿಲ್ಲ ಎಂಬಿ ಜ್ಞಾನವನ್ನುಂಟು ಮಾಡುವ ಯಾವ ಶಕ್ತಿ ಇರುವುದೋ ಅದು ಅಸತ್ವಪಾದಕ ಆವರಣ. ವಸ್ತು ಇದ್ದ ವಸ್ತುವಿನಲ್ಲ, ಮತ್ತು ಬರೇ ವಸ್ತು ಅನ್ಬೇಡ್ರಿ. ಬರೇ ವಸ್ತು ಅನ್ನೋದಕ್ಕಿಂತ ಇದ್ದ ವಸ್ತುವಿನಲ್ಲಿ ಇಲ್ಲ ಅಂತ ಅನಿಸಿತ್ತು ಅಂತಂದ್ರೆ ಅದಕ್ಕೇನಂತಾರೆ? ಅಸತ್ವಪಾದ. ಅಸತ್ ಇಲ್ಲದಿರುವಿಕೆಯನ್ನು ಆಪಾದಕ ಸಂಪಾದಕ ಮಾಡುವಂಥದ್ದು. ಇಲ್ಲದಿರುವಿಕೆಯನ್ನು ಯಾವುದು ಸಂಪಾದನೆ ಮಾಡುತ್ತದೆಯೋ ಅದಕ್ಕೆ ಅಸತ್ವಪಾದಕವೆನ್ನುತ್ತಾರೆ. ಈ ರೀತಿಯಿಂದ ಬ್ರಹ್ಮವು ಇರುವುದಿಲ್ಲ ಎಂದು ಉಂಟಾದ ವ್ಯವಹಾರಕ್ಕೆ ಅಜ್ಞಾನದ ಅಸತ್ವಪಾದಕ ಶಕ್ತಿಯು ಕಾರಣವಾಗಿರುತ್ತದೆ. ಬ್ರಹ್ಮ ಇಲ್ಲ ಅಂತ ಅನ್ಸೋಣ. ಎಲ್ಲ ಕಡೆ ವ್ಯಾಪಕವಾಗಿರ್ತಕ್ಕಂಥ ವಸ್ತು ಇಲ್ಲಂತಂದಬೇಕಾಗಿತ್ತು ಅಂತಂದರೆ ಇದಕ್ಕೇನು ಕಾರಣ? ಆವರಣ. ರಮಣ ಮಹರ್ಷಿಗಳಂತೆ ಒಬ್ಬ ಅದ. ಹೋಗಿ ಏನ್ರಿ ಅಪ್ಪಗಳ ದೇವ್ರು ಎಲ್ಲ ಕಡೆ ಅದಾನ ಎಲ್ಲ ಕಡೆ ಅದಾನ ಅಂತ ನೀವು ಹೇಳ್ತೀರಿ, ಎಲ್ಲರೂ ಹೇಳ್ತಾರೆ, ನಮಗೆ ಕಾಣಿಸ್ವಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ. ಹೌದಲ್ರಿ? ಇದು ಸ್ವಾಭಾವಿಕ ಪ್ರಶ್ನೆ ಹೌದಲ್ರಿ? ಎಲ್ಲರಿಗೂ ಹಂಗಾಗ್ತದೆ. ಬ್ರಹ್ಮ ಎಲ್ಲ ಕಡೆ ಇದ್ದರೂ ಕೂಡ ನಮ್ಗೆ ಕಾಣಿಸ್ವಲ್ಲ ಯಾಕೆ? ಆಯ್ತತ್ ನೀವು ಹೇಳ್ತೀರಿ, ಕಾಣಿಸ್ಬೇಕಾಗಿತ್ತಲ್ಲ. ಆವಾಗ ಅವ್ರ ಆಶ್ರಮದಾಗ ಒಂದು ಬೋರ್ಡ್ ಇತ್ತು, ಫೋಟೋ ಇತ್ತು. ಆ ಫೋಟೋ ತೆಗೆದು ಅವನ ಕೈಯಾಗ ಕೊಟ್ಟು, ಇದ್ರಾಗ ಏನೇನೈತಿ ನೋಡಪ್ಪ ಅಂದರು. ಅದ್ರಾಗ ಒಂದು ಗುಡಿಸಲು ಅದ ರೀ, ಒಂದು ನದಿ ಅದ ರೀ, ಒಬ್ಬ ಋಷಿ ಅದಾನ್ರಿ, ಒಂದು ಚಿಗುರು ಐತ್ರಿ ಇನ್ನು ಹೇಳ್ದವ. ಆ ಚಿತ್ರದಾಗ ಇದ್ದದ್ದನ್ನು ಹೇಳ್ದವ. ಮತ್ತೇನೈತಿ ನೋಡು, ಅದ ರೀ ಗುಡಿಸಲು ಐತ್ರಿ, ಋಷಿ ಅದಾನ್ರಿ, ನದಿ ಅದ ರೀ, ಚಿಗುರು ಅದ ರೀ, ಮತ್ತೇನೈತಿ ನೋಡು. ಬರೀ ಅದನ್ನೇ ಹೇಳೋರು. ಮತ್ತೇನೈತಿ ನೋಡತ್ತು. ಮತ್ತು ಅದ ಗುಡಿಸಲು ಅದ ರೀ, ಸನ್ಯಾಸಿ ಅದಾನ್ರಿ, ನದಿ ಅದ ರೀ, ಚಿಗುರು ಅದ ರೀ, ಇದ್ರ ಹೊರತು ಮತ್ತೇನಿಲ್ಲನ ಅಲ್ಲಿ ಅಂದ್ರವ್ರು. ಮತ್ತೇನದ ನೋಡ್ರಲ್ಲ ನೀವು ಅಂದವ. ಏನೂ ಇಲ್ಲ. ಆವಾಗ ಅವನು ಕೇಳಿದ್ರು, ಈ ಎಲ್ಲ ಗುಡಿಸಲಕ್ಕೆ ಚಿಗುರಿಗೆ ನದಿಗೆ ಆಧಾರವಾದ ಕಾಗದೊಂದು ಐತೆ ಇಲ್ಲೋ? ಆಯ್ತಾ ಇಲ್ಲ? ಅದ್ಯಾಕೆ ಕಾಣವಲ್ದು ನಿನಗೆ? ಏನಾಗೈತಿ? ನಾಮರೂಪಗಳ ಮಾತ್ರ ನಮ್ಮ ನೇತ್ರಕ್ಕೆ ವಿಷಯ ಆಕ್ಕವ ವಿನಃ ಅಸ್ಥಿಭಾತಿ ಪ್ರಿಯವಾಗಿರ್ತಕ್ಕಂಥ ಏನ ಆ ಪರಬ್ರಹ್ಮ ವಸ್ತು ಅದು ಅಲ್ಲ, ಈ ನೇತ್ರಕ್ಕೆ ವಿಷಯ ಆಗಂಗಿಲ್ಲ. ಇನ್ನೊಂದು ನೇತ್ರದ ಆತಿಲ್ರಿ. ಮೂರನೇದು, ನಾವು ಮುಕ್ಕಣ್ಣನ ಮಕ್ಕಳು ಹೌದಲ್ವ? ಮುಕ್ಕಣ್ಣಿಗೆ ಮೂರು ಕಣ್ಣು, ನಮಗೂ 3 ಕಣ್ಣು ಇರಲೇಬೇಕಲ್ಲ ಅಲ್ರಿ? ಮತ್ತೇನಾಗೈತಿ ಅಂತಂದ್ರೆ 3ನೇ ಕಣ್ಣು ಮುಚ್ಕೊಂಡೈತಿ. ಇದು ಬಾತಿಗೆ ಬರೆದು 2 ಕಣ್ಣು ತೆರೆದ ಉಪಯೋಗ ಇಲ್ಲ ಇವು. ಈ ಕಣ್ಣಿನಿಂದ ಬ್ರಹ್ಮ ಕಾಣಿಸುವುದಿಲ್ಲ. 3ನೇ ಕಣ್ಣದ ನೋಡೋದು ಜ್ಞಾನ ನೇತ್ರ. ಅಜ್ಞಾನ ತಿಮ್ರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಧ್ಯಾನ ಮಾಡುವಾಗ ಇಲ್ಲಿ ದೃಷ್ಟಿ ಇಡ್ರಿ ಅಂತ ಹೇಳ್ತಾರೆ. ಯಾಕೆ ಇಲ್ಲಿಡ್ರಿ ಅಂತ ಯಾಕೆ ಹೇಳಬಾರ್ದು? ಇಲ್ಲಿ ಇಡ್ರಿ ಅಂತ ಯಾಕೆ ಹೇಳಬಾರ್ದು? ಆ ಕಣ್ಣ ಇಲ್ಲೇ ಅದ, 2 ಹುಬ್ಬುಗಳ ಮಧ್ಯದಲ್ಲಿ. ಅದಕ್ಕೆ ಹುಬ್ಬಳ್ಳಿಯನ್ನು ಯಾಕೆ ಸ್ಥಾನ ಮಾಡ್ಕೊಂಡಿವ? 2 ಹುಬ್ಬುಗಳ ಮಧ್ಯದಲ್ಲಿ ಹುಬ್ಬಳ್ಳಿ ಆತು. ಆದ್ದರಿಂದ ಇಲ್ಲಿ ಹೇಳಬೇಕಾದದ್ದೇನಪ್ಪ ಅಂತ ಕೇಳಿದ್ರೆ, ಆ ಬ್ರಹ್ಮವನ್ನು ಕಾಣತಕ್ಕಂಥ ದೃಷ್ಟಿ ಇಲ್ಲದಿರುವುದರಿಂದ ಅವ ಇಲ್ಲ, ತೋರುವುದಿಲ್ಲ ಅಂತ ಹೇಳ್ತಾನೆ ಎಂಬ ವ್ಯವಹಾರಕ್ಕೆ ಅಜ್ಞಾನವು ಅಜ್ಞಾನದ ಅಭಾನಾಪಾದಕ ಆವರಣ. ತೋರುವುದಿಲ್ಲ ಅಂದ್ರೆ ಅಭಾನಾಪಾದಕ ಆವರಣ. ಜನ್ಮ ಮರಣ ಗಮನಾಗಮನ पुण्य पाप सुख खेद निज स्वरूप में बान भय ಭ್ರಾಂತಿ ಬಖಾನೆ ವೇದ. ಹುಟ್ಟು ಸಾವುಗಳು, ಪರಲೋಕ ಹೋಗುವುದು ಬರುವುದು, ಪುಣ್ಯ ಪಾಪಗಳು,
ಸುಖ ದುಃಖಗಳು ಮತ್ತು ಮೊದಲಾದ ಸಂಸಾರವು ತನ್ನ ಸ್ವರೂಪವಾದ ಕೂಟಸ್ಥ ಚೇತನದಲ್ಲಿ ತೋರುತ್ತದೆ. ಅದಕ್ಕೆ ವೇದವು ಭ್ರಾಂತಿ ಎಂದು ಹೇಳುತ್ತಾರೆ. ಇವೆಲ್ಲ ತನ್ನಲ್ಲಿ ತೋರಕತ್ಯಾವ. ಯಾವೆಲ್ಲ? ಹುಟ್ಟು ಸಾವು ಇವೆಲ್ಲ ತನ್ನಲ್ಲಿ ತೋರಕತ್ಯಾವ. ತನ್ನಲ್ಲೇ ಬ್ರಹ್ಮ ಇದ್ರೆ ತೋರ್ಬೇಕಾಗಿತ್ತಲ್ಲ, ತನ್ನಲ್ಲೇ ತೋರಕತ್ಯಾವ. ಆದ್ದರಿಂದ ಜನ್ಮವೇ ಮೊದಲುಗೊಂಡು ಯಾವ ಸಂಸಾರವಿರುತ್ತದೆಯೋ ಅದು ಯಾವ ನಿಜ ಸ್ವರೂಪ ಅಂದರೆ ಕೂಟಸ್ಥನಲ್ಲಿ ಪ್ರತೀತಿಯಾಗುತ್ತದೆ. ನಮ್ಮಲ್ಲೇ ನಾನೇ ಸಾಯುತ್ತೇನೆ, ನಾನೇ ಹುಟ್ಟುತ್ತೇನೆ. ನಾನೇ ಅನ್ನೋದಕ್ಕೆ ಎರಡು ಅರ್ಥ ಅದಾವಲ್ರಿ. ಒಂದಿಟ್ಟು ಶಾಸ್ತ್ರ ಸಂಸ್ಕಾರದವ್ರಿಗೆ ಗೊತ್ತಾಕೈತಿ. ನಾನು ಅನ್ನೋದಕ್ಕೆ ಎರಡು, ಒಂದು ವಾಚ್ಯಾರ್ಥದ, ಒಂದು ಲಕ್ಷ್ಯಾರ್ಥದ. ಶಿಷ್ಯ ಯಾವಾಗಲೂ ವಾಚ್ಯಾರ್ಥದಾಗ ಪ್ರಶ್ನೆ ಮಾಡ್ತಾನ. ಗುರುಗಳು ಲಕ್ಷ್ಯಾರ್ಥದೊಳಗೆ ಹೇಳ್ತಿರ್ತಾರೆ. ಅವ್ರಿಗೆ ಇವ್ರಿಗೆ ಇದು ವಿರೋಧ ದೃಷ್ಟಿ ಬೇರೆ ಬೇರೆ ಆಗಿರುವುದರಿಂದ ತಿಳುವಳಿಕೆಗಳು ಬೇರೆ ಬೇರೆ ಆಗ್ತಾ ಇದ್ದಾವೆ. ಅರ್ಥಾತ್ ಜನ್ಮವೇ ಮೊದಲುಗೊಂಡು ಯಾವ ಸಂಸಾರ ಇರುತ್ತದೆಯೋ ಅದು ಯಾವ ನಿಜ ಸ್ವರೂಪ, ನಮ್ಮ ನಿಜ ಸ್ವರೂಪ ಅದು ಕೂಟಸ್ಥ, ಅವನಲ್ಲಿ ಪ್ರತೀತಿ ಆಗ್ತಾ ಇದೆ, ಭ್ರಾಂತಿಯಿಂದ ಹೇಳಲ್ಪಡುತ್ತದೆ. ಮತ್ತು ಅದಕ್ಕೆ ಶೋಕವೆಂತಲೂ ಕೂಡ ಹೇಳುತ್ತಾರೆ. ಜನನ ಮರಣಾದಿಗಳ ಸಂಸಾರ ತೋರ್ತತಿಲ್ಲ, ಅದಕ್ಕೆ ಭ್ರಾಂತಿ ಅಂತಾರೆ. 185 ಓದಪ್ಪ ಭ್ರಾಂತಿ ಬಗ್ಗೆ. ದೇಹ ಪ್ರಾಣ ಇಂದ್ರಿಯ ಮತ್ತು ಅಂತಃಕರಣ ಸಹಿತವಾದ ಯಾವ ಚಿದಾಭಾಸನು ಮತ್ತು ಅವುಗಳ ಜನ್ಮವೇ ಮೊದಲಾದವುಗಳ ಸಂಬಂಧ ವಿಶಿಷ್ಟ ಕೇವಲ ಧರ್ಮರೂಪವಾದ ಯಾವ ಸಂಬಂಧಗಳಿರುವವೋ ಅಥವಾ ಸಂಬಂಧ ವಿಶಿಷ್ಟ ಧರ್ಮಿ ಸಹಿತ ಧರ್ಮರೂಪವಾದ ಯಾವ ಸಂಬಂಧಿಯು ಆತ್ಮನಲ್ಲಿ ತನ್ನ ವಿಷಯ ಸಹಿತವಾಗಿ ಪ್ರತೀತಿ ಮತ್ತು ಆತ್ಮನ ತಾಧ್ಯಾತ್ಮ ಸಂಬಂಧವಿರುವುದೋ ಅಥವಾ ಸತ್ಯತ್ವವೇ ಮೊದಲಾದ ಧರ್ಮಗಳ ಸಂಬಂಧವು ಅನಾತ್ಮದಲ್ಲಿ ತನ್ನ ವಿಷಯ ಸಹಿತವಾಗಿ ತೋರುವ ಯಾವ ಜ್ಞಾನವಿರುವುದೋ ಅದು ಅಧ್ಯಾಸವೆಂದು ಹೇಳಲ್ಪಡುತ್ತದೆ. ಮತ್ತು ಇದಕ್ಕೆ ಭ್ರಾಂತಿ ಅಂತಲೂ ವಿಕ್ಷೇಪವೆಂತಲೂ ಹಾಗೂ ಶೋಕವೆಂತಲೂ ಕೂಡ ಕರೆಯುತ್ತಾರೆ. ಅಧ್ಯಾಸ ಎರಡು ಪ್ರಕಾರ ಹೇಳ್ಯಾರ. ಒಟ್ಟು 6 ಪ್ರಕಾರ ಅಧ್ಯಾಸ ಅದ ಅಲ್ರಿ. ಯಾವ್ಯಾವ? ಕೇವಲ ಧರ್ಮಾಧ್ಯಾಸ, ಧರ್ಮ ಸಹಿತ ಧರ್ಮಿ ಅಧ್ಯಾಸ, ಮುಂದೆ ಅನ್ಯತರ ಅಧ್ಯಾಸ. 6 ಅದ. 6 ಎರಡೇ ಮಾಡ್ತಾರೆ. ಅವ್ಯಾವು? ಸ್ವರೂಪ ಅಧ್ಯಾಸ ಅಥವಾ ಹೌದಲ್ರಿ. ಇಲ್ಲಿ ದೇಹ ಪ್ರಾಣ ಇಂದ್ರಿಯ ಮತ್ತು ಅಂತಃಕರಣ ಸಹಿತವಾದ ಯಾವ ಚಿದಾಭಾಸನು ಮತ್ತು ಅವುಗಳ ಜನ್ಮವೇ ಮೊದಲಾದಗಳ ಸಂಬಂಧ ವಿಶಿಷ್ಟ ಕೇವಲ ಧರ್ಮ ರೂಪವಾದ ಯಾವ ಸಂಬಂಧಗಳಿರುವವು, ಯಾವ ಸಂಬಂಧಿಗಳು ಮತ್ತು ಸಂಬಂಧಿಗಳು ಯಾವ್ಯಾವು? ದೇಹ ಪ್ರಾಣ ಅದಲ್ಲ, ಇವು ಸಂಬಂಧಿಗಳು. ದೇಹ ಪ್ರಾಣ ಇಂದ್ರಿಯ ಅಂತಃಕರಣ ಸಹಿತವಾದ ಚಿದಾಭಾಸ, ಅವುಗಳ ಜನ್ಮವೇ ಮೊದಲಾದ ಸಂಬಂಧ ಇಲ್ಲ, ಸಂಬಂಧ ಆಗಿ ತೋರಾಕತ್ಯದ. ಹೌದಲ್ರಿ, ಅದಕ್ಕೆ ಅಧ್ಯಾಸ ಅಂತಾರೆ. ಸಂಬಂಧ ಐತೇನ್ರಿ ದೇಹಕ್ಕೆ? ನಮಗೆ ಭಾಳ ಕಠಿಣದ. ನಾನೇ ದೇಹದನ್ರಿ ಸಂಬಂಧ. ದೇಹಕ್ಕೆ ನನಗೆ ಸಂಬಂಧ ಇಲ್ಲ ಅನ್ನೋ ತಿಳುವಳಿಕೆ ಜೋರು ಬಂತು, ಮುಗಿತ ಕೆಲಸ ಅಲ್ರಿ. ಮೊದಲು ಶುರು ಆಕೈತಿ. ದೇಹವೇ ಮೊದಲೆದ್ದು. ಹೌದಲ್ರಿ. ಆದ್ದರಿಂದ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನು ಮಾನೆ ಮನೋಜ. ಇದ್ರ ಹಿಂದೆ ಎಲ್ಲನೂ ಬರ್ತಾವೆ. ಇದು ಮೊದಲನೇದ್ದು ಅಲ್ಲ. ಪ್ರಥಮಾಧ್ಯಾಸ ಅಂತಾರೆ ಪರಮಾನುಭವೋದಿಯೊಳಗೆ. ಇವೆಲ್ಲ ಏನು ಅಂತ ಕೇಳಿದ್ರೆ, ಇಲ್ಲಿ ಸಂಬಂಧಿಗಳ ಅಧ್ಯಾಸ, ಸಂಬಂಧಾಧ್ಯಾಸ.
ಇವು ಸಂಬಂಧಿಗಳು ಯಾವ್ಯಾವು? ದೇಹ, ಪ್ರಾಣ, ಇಂದ್ರಿಯ, ಅಂತಕ. ಸಂಬಂಧಿಲ್ಲ, ಸಂಬಂಧ ತಿಳಿದುಕೊಂಡಿರುವುದಕ್ಕೆ ಸಂಬಂಧಿ ಅಧ್ಯಾಸ. ಅರ್ಥ ಆತಿಲ್ಲ? ನಮಗೆ ಅದಕ್ಕೇನು ಸಂಬಂಧ ಇಲ್ಲದೆ ಹುಟ್ಟುತ್ತಿದ್ದ ಮೊದಲು ಇವೆಲ್ಲ ಇದ್ವು ನಮಗೆ. ದೇಹ ಇತ್ತನು, ಪ್ರಾಣ ಇತ್ತನು, ಇದ್ದಿದ್ದಿಲ್ಲ. ಈಗೇನಾಗೈತಿ? ನಾನು ಪ್ರಾಣ ಹೋದಂಗೆ ಆತತ್ತು. ಎಲ್ಲಿ ಹೋಗ್ತೈತಿ ಪ್ರಾಣ ಅಲ್ರಿ? ಅದಕ್ಕೆ ದೇಹ, ಪ್ರಾಣ, ಇಂದ್ರಿಯ ಮತ್ತು ಅಂತಃಕರಣ ಸಹಿತವಾದ ಚಿದಾಭಾಸನು ಮತ್ತು ಅವುಗಳ ಜ್ಞಾನವೇ ಮೊದಲಾಗಿರ್ತಕ್ಕಂಥ ಸಂಬಂಧ ವಿಶಿಷ್ಟ ಕೇವಲ ಧರ್ಮ ರೂಪವಾದ ಧರ್ಮದ ಅಧ್ಯಾಸ. ಇದು ಕೇವಲ ಧರ್ಮಾಧ್ಯಾಸ ಅಂತಂದ್ರಲ್ಲ. ಇನ್ನು ಸಂಬಂಧ ವಿಶಿಷ್ಟ ಧರ್ಮೀ ಸಹಿತ ಧರ್ಮ ರೂಪವಾಗಿರೋ ಯಾವ ಸಂಬಂಧಿಯು ಆತ್ಮನಲ್ಲಿ ತನ್ನ ವಿಷಯ ಸಹಿತವಾಗಿ ಪ್ರತೀತಿ ಮತ್ತು ಆತ್ಮನ ತಾದಾತ್ಮ ಸಂಬಂಧವಿರುವುದೋ ಅದು ಸತ್ಯತ್ವವೇ ಮೊದಲಾದ ಧರ್ಮಗಳ ಸಂಬಂಧವು ಅನಾತ್ಮದಲ್ಲಿ ತನ್ನ ವಿಷಯ ಸಹಿತವಾಗಿ ತೋರುವುದು. ಸತ್ಯತ್ವ ಎಲ್ಲೈತಿ? ಆತ್ಮನಲ್ಲೈತಿ. ಸತ್ಯತ್ವ ಎಲ್ಲಿದೆ? ಆತ್ಮನಲ್ಲೈತಿ. ಅವು ಎಲ್ಲಿ ತೋರಕತ್ಯಾವ? ಅನಾತ್ಮದಲ್ಲಿ. ಅನಾತ್ಮದಲ್ಲಿ ಸತ್ಯತ್ವತೇನೋ? ಘಟದೊಳಗೆ ಸತ್ಯತ್ವತೋ, ಮಣ್ಣಿನೊಳಗೆ ಸತ್ಯತ್ವತೋ? ನೋಡ್ರಿ ಎಷ್ಟು ಸಮೀಪ ಅದಾವ. ಘಟ ಮಣ್ಣ ಭಾಳ ಸಮೀಪ ಅದಾವ. ಸಮೀಪ ಅದಾವೇನು? ಮಣ್ಣ ಘಟ ಅದ, ಮಣ್ಣ ಘಟ ಅದ, ಅದಲ್ರಿ? ಹಾಗ ಇದು ಈ ರೀತಿಯಾಗಿ ಧರ್ಮ ಸಂಬಂಧವು ಧರ್ಮಗಳ ಸಂಬಂಧವು ಅನಾತ್ಮದಲ್ಲಿ ವಿಶೇಷಹಿತವಾಗಿ ತೋರುವ ಯಾವ ಜ್ಞಾನವಿರುವುದೋ ಅದು ಅಧ್ಯಾಸವೆಂದು ಹೇಳಲ್ಪಡುತ್ತದೆ. ಇದಕ್ಕೆ ಭ್ರಾಂತಿ ಎಂತಲೂ, ವಿಕ್ಷೇಪವೆಂತಲೂ, ಶೋಕವೆಂತಲೂ ಹೆಸರ ಮೂರದಾವು. ಒಂದು ವಸ್ತು ಒಂದೇ. ಭ್ರಾಂತಿ ಅಂದರು ಅದಕ್ಕೆ ಅಂತಾರೆ, ವಿಕ್ಷೇಪ ಅಂದರು ಅದಕ್ಕೆ ಅಂತಾರೆ, ಶೋಕ ಅಂದರು ಅದಕ್ಕೆ ಅಂತಾರೆ. ಈ ರೀತಿಯಾಗಿ ಇನ್ನು ಟೀಕಾಕ್ ಬರ್ರಿ. ಬ್ರಹ್ಮವು ಇರುವುದಿಲ್ಲವೆಂಬ ಈ ಆವರಣದ ಅಂಶವನ್ನು ಬ್ರಹ್ಮವು ಇರುತ್ತದೆ ಎಂಬ ಪರೋಕ್ಷ ಜ್ಞಾನವು ನಾಶ ಮಾಡುತ್ತದೆ. ಹೌದಲ್ರಿ? ಪರೋಕ್ಷ ಜ್ಞಾನರೇ ಗಟ್ಟಿಯಾಗಿ ಆಯ್ತೋ ಇಲ್ಲೋ ನಮಗೆ ಇನ್ನೂ ಗೊತ್ತಾಗಿಲ್ಲ. ಇದ್ದಾನೆ ಅನ್ನೋದು, ಇದ್ದಾನೆ ಅನ್ನೋದು ಗಟ್ಟಿಯಾಗಿ ಗೊತ್ತಾಗ್ತಾನೆ ಪಾಪನ ಮಾಡ್ತಿದ್ದಿಲ್ಲ ಈ ಪುಣ್ಯಾತ್ಮ. ಹೌದಲ್ರಿ? ಮತ್ತು ನಾ ಹೇಳೋದು ಖರೇನು ಸುಳ್ಳತ್ತೇವು? ಇದ್ದಾನೆ ಅನ್ನೋದ ಗಟ್ಟಿ ಆಗೋಲ್ದು. ಹಂಗ ಕನಕದಾಸನಿಗೆ ಗುರುಗಳು ತಮ್ಮ ವಿದ್ಯಾರ್ಥಿಗಳ ಸಹಿತವಾಗಿ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟರು. ಅವ್ರು ಏನು ಹೇಳಿದ್ರು? ಯಾರು ಇರಲಿ ಬಾಳೆಹಣ್ಣು ತಿಂದು ಬರ್ರಿ ಅಂದರು. ಹೊಲರು ಹೋದ್ರಪ್ಪ. ಮನ್ಯಾಗ ಹೋಗಿ ಬಾಕಲ ಹಾಕಿ ಕಿಟಕಿ ಹಾಕಿ ತಿಂದ್ರೆ ಮತ್ತೊಬ್ಬ ಬಾಯಾಗ ಮನೆಗೆ ಹೇಳಿದ್ರೊಳಗ ತಿಂದ ಏನ್ರಿ. ಮತ್ತೊಬ್ಬ ಅರಣ್ಯದೊಳಗೆ ಹೋಗಿ ಎಲ್ಲಿ ತಿಂದ? ಗವಿಯೊಳಗೆ ಕೂತು ತಿಂದಪ್ಪ. ಎಲ್ಲರೂ ತಿಂದ ಬಂದರು. ಇವಬ್ಬ ಕನಕ ಹಿಡ್ಕೊಂಡು ಬಂದ. ಹಂಗೆ ಅಯ್ಯೋ ಕನಕ ಹುಚ್ಚ 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 ಅಂದ್ರೆ ಅವರು. ಯಾಕೋ ಕನಕ ನೀ ತಿಂದು ಬರಲಿಲ್ಲ ಯಾಕೋ ಅಂದೆ. ಅಪ್ಪ ನೀವು ದಿವಸ ಪರಮಾತ್ಮ ಎಲ್ಲ ಕಡೆ ಅದಾನಂತ ಹೇಳ್ತೀರಿ ಅಲ್ಲ, ಅದಕ್ಕೆ ಪರಮಾತ್ಮ ಇಲ್ಲದ ಜಾಗ ಸಿಗಲಿಲ್ಲ, ನಾ ತಿನ್ನಲಿಲ್ಲ ಅಂದವ. ಎಷ್ಟು ಗಟ್ಟಿಯಾಗಿದ್ದಾರೆ. ಇದ್ದಾನೆ ಅನ್ನೋದು ಗಟ್ಟಿ ಆದರೆ ಅರ್ಧ ನಿಶೇನ ಇಳಿತದ. ಪರಂತು ಅದು ಭಾಳ ಕಠಿಣ ಅದ ಅಲ್ರಿ. ನಾವು ಮೋಸ ವ್ಯವಹಾರ ಮಾಡುವಾಗ ಇದ್ದಾನೆ ಅಂದು ಗೊತ್ತಾಗಿತ್ತಂದ್ರೆ ಆಕೈತೇನು ಮೋಸ? ಇಲ್ಲ. ಇದ್ದಾನೆ ಅನ್ನೋದು ಗಟ್ಟಿಯಾಗಿಲ್ಲ. ಮುಂದೆ ಆ ಬ್ರಹ್ಮನೇ ನಾನು ಅನ್ನೋದು ಇನ್ನೂ ದೂರದ ಅಲ್ರಿ. ಮೊದಲು ಅದಾನ ಅನ್ನೋದನ್ನ ಗಟ್ಟಿ ಆಗಬೇಕು. ನೀವು ನಿಮ್ಮೂರಿಗೆ ಹೋಗ್ತಿರಲ್ಲ, ದೇವರ ಅದಾನಂತ ಅಂದ್ರಿ ಅಂದ್ರೆ ನಿಮ್ಮನ್ನು ಕೇಳ್ತಾರೆ, ಅವ್ರು ಬಿಡುದಿಲ್ಲ. ನೀ ನೋಡಿದಂತಮ್ಮ ಅವ್ನು ಸ್ವಾಮಿ ಹೇಳ್ತಂತ ಅನ್ಬೇಡ ನೀ. ಸುಮ್ಮ ತಲೆ ಕೆಟ್ಟ ಸ್ವಾಮಿದು ತಿಳಿತಾ? ಅದಾನಂತಂತೀಯಲ್ಲ, ನೀ ನೋಡ್ಯದನ್ನತಾನ. ನಾನು ನೋಡಿಲ್ಲ ಅಂದರೂ ಕೂಡ ನಮ್ಮ ಗುರುಗಳು ಹೇಳ್ತಾರೆ. ಅವ್ರ ಮ್ಯಾಗ ವಿಶ್ವಾಸ ಅದ ನನಗೆ. ಅದ್ರ ಮ್ಯಾಗ ಐತಲ್ಲ ಪರೋಕ್ಷ ಜ್ಞಾನ, ವಿಶ್ವಾಸದ ಮ್ಯಾಗ ಅವಲಂಬಿತದ.
ಹೌದಲ್ರಿ? ಪರೋಕ್ಷ ಜ್ಞಾನವು ಯಾವುದರಿಂದ ಆಗುತ್ತದೆ? ಸದ್ಗುರು ಸತ್ಶಾಸ್ತ್ರ ವಚನ ವಿಶ್ವಾಸ. ಹೌದಲ್ರಿ? ವಿಶ್ವಾಸ ಐತಿ ನಮ್ಮ ಗುರುಗಳ ಮಾತಿನ ಮೇಲೆ. ಅಲ್ಲಿ ಇದ್ರೆ ತೋರ್ಬೇಕಾಗಿತ್ತಲ್ಲೋ, ಇದು ತೋರ್ಬೇಕಾಗಿತ್ತಲ್ಲೋ. ಈ ಹ್ಯಾಂಗ ವಿಮಾನ ಹಾರ ಹೋಗಿರ್ತೈತಲ್ಲ, ವಿಮಾನ ತೋರಿಸ್ರಿ ಅವಾಗ. ವಿಮಾನದಾಗ ಡ್ರೈವರ್ ಅದಾನೋ ಇಲ್ಲೋ? ನಿಮಗರೆ ಗೊತ್ತಾಕತ್ತೇನು ಡ್ರೈವರ್ ಅದಾನೋ ಇಲ್ಲೋ? ಅದಾನ ಅದಾನ ಕಾಣಿಸ್ತಾನೇನು? ಮತ್ತು ಅದಾನಂತ ಹೆಂಗೆ ಹೇಳ್ತೀರಿ ನೀವು? ಒಳಗೆ ಡ್ರೈವರ್ ಅದಾನೋ? ಈ ಶರೀರ ಹೋಗೋದು ಬರೋದು ನಗೋದು ಅಳದು ಮಾಡೋದು ಒಳಗೆ ಡ್ರೈವರ್ ಅದಾನೋ ತಮ್ಮ? ಅದಾನಂತೇಳಿ ಇದೆಲ್ಲ ನಡೆದದ ತಿಳಿತಾ? ಹಾಗೆ ಇದ್ದಾನೆ ಅಂತ ತಿಳಿಯೋದು ಒಂದು ಜ್ಞಾನ. ಅದಕ್ಕೆ ಪರೋಕ್ಷ ಜ್ಞಾನ ಅಂತಾರೆ. ಇನ್ನು ಬ್ರಹ್ಮವು ಇರುವುದಿಲ್ಲ, ಈ ಆವರಣದ ಅಂಶನು ಬ್ರಹ್ಮವು ಇರುತ್ತದೆ ಎಂಬ ಪರೋಕ್ಷ ಜ್ಞಾನ ನಾಶ ಮಾಡ್ತದೆ. ಇಲ್ಲ ಅನ್ನೋದನ್ನ ಇದ್ದಾನೆ ಅನ್ನೋದು ನಾಶ ಮಾಡ್ತಿಲ್ಲ. ಇದ್ದಾನೆ ಇಲ್ಲ ಎರಡು ಕೂಡ ಇರ್ತಾವೆ ಎಲ್ಲರೇ. ಇದ್ದಾನೆ ಅನ್ನುವಾಗ ಏನಾಗಿರ್ತೈತಿ ಅಂತ ಕೇಳಿದ್ರೆ, ಬ್ರಹ್ಮವು ಇರುತ್ತದೆ ಎಂಬ ಪರೋಕ್ಷ ಜ್ಞಾನವು ಇಲ್ಲ ಅನ್ನೋದನ್ನು ನಾಶ ಮಾಡ್ತದೆ. ಸತ್ಯಂ ಜ್ಞಾನಂ ಅನಂತಂ ರೂಪವಾದ ಬ್ರಹ್ಮವು ಇರುತ್ತದೆ. ಹೌದು, ಸತ್ಯಂ ಜ್ಞಾನಂ ಅನಂತಂ ಎಂಬ ಬ್ರಹ್ಮವು ಇರುತ್ತದೆ. ಇದನ್ನು ಉಪನಿಷತ್ತು ಹೇಳ್ತಾ ಇದ್ದಾವ, ಗುರುಗಳು ಹಿಂಗೆ ಹೇಳ್ತಾ ಇದ್ದಾರೆ. ಎಂದು ಉಂಟಾಗುವ ಯಾವ ಜ್ಞಾನವಿರುವುದೋ ಅದಕ್ಕೆ ಪರೋಕ್ಷ ಜ್ಞಾನವೆಂದು ಹೇಳುತ್ತಾರೆ. ಅದು ಬ್ರಹ್ಮವಿರುವುದಿಲ್ಲ ಎಂಬ ಜ್ಞಾನಕ್ಕೆ ವಿರೋಧಿಯಾಗಿರುತ್ತದೆ ಹೊರತು ಮತ್ತೊಂದಕ್ಕೆ ವಿರೋಧಿ ಅಲ್ಲ. ಆದ್ದರಿಂದ ಇಲ್ಲಿ ಏನು ಹೇಳಿದ್ರು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಟಿಪ್ಪಣಿಕಾರ ಏನು ಹೇಳ್ತಾನೆ ನೋಡಪ್ಪ. ದೇಶ ಕಾಲ ಮತ್ತು ವಸ್ತುಗಳಿಂದ ಯಾವುದು ಅಂತ ಎಂದರೆ ಪರಿಚ್ಛೇದವಾಗಿ ಇರುವುದಿಲ್ಲವೋ ಅಂತ ಯಾವ ಸರ್ವ ಪ್ರದೇಶಗಳಲ್ಲಿಯೂ ಸರ್ವ ಕಾಲಗಳಲ್ಲಿಯೂ ಮತ್ತು ಸರ್ವ ವಸ್ತುಗಳಲ್ಲಿಯೂ ವ್ಯಾಪಕವಾಗಿರುವಂಥ ಯಾವ ವಸ್ತು ಇರುವುದೋ ಅದು ಅನಂತವೆಂದು ಹೇಳಲ್ಪಡುತ್ತದೆ. ಅದನ್ನೇ ವಿಭು ಮತ್ತು ಭೂಮ ಎಂದು ಕರೆಯುತ್ತಾರೆ. ವಿಭು ಅಂತರ, ಭೂಮ ಅಂತರ, ಅನಂತ. ಅಂತರಹಿತ ಅನಂತ. ಹೌದಲ್ರಿ? ಅನಂತ ಅಂದ್ರೇನು? ಅಂತ. ಇಲ್ಲಿ ಸೀಮೆ ಇಲ್ಲ ಅವನು. ಎಲ್ಲದರೊಳಗೂ ಅದಾನ. ದೇಶ ಕಾಲ ಮತ್ತು ವಸ್ತುಗಳು ಯಾವುದು ಅಂತ ಅಂದರೆ ಪರಿಚ್ಛಿನ್ನವಾಗಿ ಇರುವುದಿಲ್ಲವೋ. ಇಲ್ಲೊಂದು ಕೊಡ, ಆ ಕೊಡ ಆ ದೇಶದಾಗ ಐತಿ, ಮತ್ತೊಂದು ದೇಶದಾಗ ಐತೇನೋ ಅಂದ್ರೆ ಏನಾಯ್ತು? ದೇಶದಿಂದ ಅಂತುಳಿದಾತು. ಹೌದಲ್ರಿ? ಪಾಂಡವರು ಇದ್ರು, ಈಗದಾರನ? ಕಾಲದಿಂದ ಪಾಂಡವರು ಕಾಲದಿಂದ ಅಂತುಳ್ಳವರಾದರು. ಹೌದಲ್ಲ? ಕೊಡ ದೇಶದಿಂದ ಅಂತುಳಿದಾತು. ಪಾಂಡವರು ಕಾಲದಿಂದ ಅಂತುಳ್ಳವರಾತು. ದೇಶ ಕಾಲ ವಸ್ತು ಘಟ ಪಟದೊಳಗಿಲ್ಲ, ಪಟ ಘಟದೊಳಗಿಲ್ಲ. ಅಂದ ಬಳಿಕ ಘಟಪಟಗಳು ಏನದವ? ವಸ್ತು ಅಂತ. ಆದರೆ ಪರಮಾತ್ಮ ಎಲ್ಲ ಕಾಲದಲ್ಲಿಯೂ ಅದ. ಮೊದಲಿನ ಕಾಲದಾಗ ದೇವ್ರು ಇದ್ದಪ್ಪ, ಈ ಕಲಿಯುಗ ದೇವ್ರ ಇಲ್ಲ ಅಂತಂತಾನೆ. ಅವಿಲ್ಲ ಆಗವಂತ ತಿಳ್ಕೊಂಡ ನೀವು ಮಗ ಅಲ್ಲ? ಇಲ್ಲ ಆಗವ, ನೀ ಇಲ್ಲಕ್ಕಿಯೋ ಇಲ್ಲ ನಾವು ಇಲ್ಲ ಕಾಣ. ಅರ್ಥ ಹಾಕತೈತಿ ಇಲ್ರಿ? ಇಲ್ಲಂತ ಯಾವಂತ ದೇವ್ರು ಇಲ್ಲಂತ ಯಾವಂತಾನ, ಅವನ ಇಲ್ಲ ಕಾಣ. ಅವನು ದೇವ್ರು ಯಾವಾಗಲೂ ಅದಾವ. ಮತ್ತು ಅವನು ಇಲ್ಲಕ್ಕಿದ್ರೆ ಅವ್ನು ದೇವ್ರತ್ತೆ ಯಾಕೆ ಅನ್ಬೇಕು ಅವಾಗ? ಹೌದ್ರಿ? ಯಾವತ್ತೂ ಅದಾನೆ, ಎಲ್ಲ ದೇಶದಾಗ ಅದಾನೆ, ಎಲ್ಲ ಕಾಲದಾಗ ಅದಾನ. ಮತ್ತು ಎಲ್ಲ ವಸ್ತುನೊಳಗೆ ತುಂಬಿಕೊಂಡಿದ್ದಾನೆ. ಆದ್ದರಿಂದ ಅವನು ವ್ಯಾಪಕವಾಗಿರುವಂಥ ಯಾವ ವಸ್ತು ಇರೋದು ಅದು ಅನಂತವೆಂದು ಹೇಳಲ್ಪಡುತ್ತದೆ. ಅದನ್ನು ವಿಭು
ಮತ್ತು ಭೂಮ. ಇನ್ನು ಬ್ರಹ್ಮವು ಸರ್ವ ದೇಶದಲ್ಲಿ ವ್ಯಾಪಕವಾಗಿರುತ್ತದೆ. ಆದ್ದರಿಂದ ಅದು ಘಟದಂತೆ ಯಾವುದೇ ದೇಶದ ಅಂತವಾಗಿಲ್ಲ. ಅರ್ಥ ಆಗ್ತಿಲ್ಲೋ? ಇನ್ನು ಎರಡನೇದು, ಬ್ರಹ್ಮವು ಉತ್ಪತ್ತಿಯಾಗುವುದರಿಂದಾಗಲಿ ಮತ್ತು ನಾಶವಾಗುವುದರಿಂದಾಗಲಿ ರಹಿತವಾಗಿರ್ತದೆ. ಉತ್ಪತ್ತಿನಿಲ್ಲ, ನಾಶವಿಲ್ಲ, ಅಂದ್ರೆ ನಿತ್ಯ. ನಿತ್ಯವಾಗಿರುತ್ತಾನೆ. ಆದ್ದರಿಂದ ಅದು ದೇಹದಂತೆ ಕಾಲದಿಂದ ಅಂತವಾಗಿರುವುದಿಲ್ಲ. ಬ್ರಹ್ಮವು ಯಾವ ಘಟ, ಪರ್ಯಾನ ಮೊದಲಾದವುಗಳಲ್ಲಿ ಅನುಗತವಾಗಿ ಮೃತ್ತಿಕೆಯಂತೆ ತನ್ನ ಸ್ವರೂಪದಲ್ಲಿ ಕಲ್ಪಿತವಾಗಿರುವಂತಹ ಸರ್ವ ಕಾರ್ಯಗಳಿಗೆ ಆತ್ಮವೂ ಆಗಿರುತ್ತದೆ. ಆದ್ದರಿಂದ ಅದು ಘಟ ಪಟಾದಿಗಳ ಭೇದದಂತೆ ಯಾವುದೇ ವಸ್ತುವಿನಿಂದಲೂ ಭೇದ ಇರುವುದಿಲ್ಲ. ಬ್ರಹ್ಮ ಎಲ್ಲದರೊಳಗೂ ಅದ. ಗಂಡಿನೊಳಗದ, ಹೆಣ್ಣಿನೊಳಗದ, ಪಕ್ಷಿಯೊಳಗದ, ಪ್ರಾಣಿಯೊಳಗದ. ನಾವೊಂದು ಮಾತು ಕೇಳ್ತಾನೆ, ಹೆಣದೊಳಗದೆ ಬ್ರಹ್ಮ ಐತೋ ಇಲ್ಲೋ? ಆಯ್ತಿಲ್ಲ? ಬಿಜಾಪುರದಾಗ ಒಬ್ಬರು ಮಹಾತ್ಮರಾಗಿ ಹೋಗ್ಯಾರ. ಇದು ಬಿಜಾಪುರ ಜಿಲ್ಲಾದಾಗ ಐತಲ್ಲ, ಅದ ಅವ್ರದ ಬಿಜಾಪುರ ಜಿಲ್ಲಾದಾಗ ಒಂದು ಕ್ಷೇತ್ರ ಐತಲ್ವ, ಕಣ್ಣೂರ ಕಾನ್ಪತ್ರ. ಎಲ್ಲರೂ ಹೋಗಿ ಸತ್ತಾಕ್ ಕೂತಿರ್ತ. ಮುದಕ ಹೋಗಿ ಮುದಕಾಗಿದೆ. ಏನಾಯ್ತು? ಗಣಪತಿ ಮಹಾರಾಜರು ಅವ್ರ ಗುರುಗಳು 106 ಮಂದಿ ಶಿಷ್ಯರು. ಅವ್ರ ಚರ್ತೆಗೆ ಓದಿದೆ ನಾನು. ಅವ ಗುರುಗಳು ಕೇಳಿದ್ರತ್ತ, ಸತ್ತ ಹೆಣವನ್ನು ಎಬ್ಬಿಸಿ ತಂದು ಮುಂದೆ ನಿಲ್ಲಿಸಿ ಅವ್ರು ಯಾರು ಇದ್ದೀರೇನೋ ಅಂತ ಕೇಳಿದ್ರು ಗುರುಗಳು. ಏನು ಕೇಳಿದ್ರು? ಸತ್ತ ಹೆಣವನ್ನು ತಂದು ಮುಂದೆ ನಿಲ್ಲಿಸೋರು ಯಾರು ಇದ್ದೀರೇನಂತ ಕೇಳಿದ್ರತ್ತ. ಗಣಪತಿ ಮಹಾರಾಜರು ಹಿಂಗೆ ಅಂದ್ರತ್ತ, ತೊಗೊಂಡ್ರಪ್ಪ ಹೆಣನೇನು ಬಂದು ನಿಂತ್ರತ್ತವರು. ಅಪ್ಪ, ಈ ದೇಹ ಸತ್ತದ್ದು, ಇದಕ್ಕೆ ಜಡ ಅದು, ಇದನ್ನು ಹೊತ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸಿ ನೋಡಂತ ಅವ್ರ. ಮಹಾತ್ಮರ ಮಾತಿನೊಳಗೆ ಭಾಳ ರಹಸ್ಯ ಇರ್ತೈತಪ್ಪ. ಅವ್ರು ಕೇಳಿದ್ರೆ ಹೆಂಗೆ? ಸತ್ತ ಹೆಣವನ್ನು ಎಬ್ಬಿಸಿ ತಂದು ನಿಲ್ಲಿಸು ತಾಕತ್ತು ಯಾರಲ್ಲದ? ನಿಮ್ಮೆಲ್ಲರಲ್ಲಿ ಐತೋ ಮಹಾರಾಯ. ಗಣಪತಿ ಮಹಾರಾಜಲ್ಲಿ ಅಟ್ಟ ಆತ ಎಬ್ಬಿಸ್ಕೊಂಡು ಬಂದು ಕುಣ್ಸ್ಯಾರಲ್ಲ ಇಲ್ಲೆಲ್ಲ ಹೆಣಾನ ಇವೆಲ್ಲ. ಹೌದಲ್ಲ, ಇದು ಹೆಣಾನ. ಆದ್ದರಿಂದ ಅಂದ್ರೆ ಏನು? ಎಲ್ಲದ್ರೊಳಗೂ ಅದಾನೆ, ಎಲ್ಲ ಕಾಲದಲ್ಲಿನೂ ಅದಾನ, ಎಲ್ಲ ದೇಶದೊಳಗೂ ಅದಾನ. ಈ ಕಾರಣದ ಭೇದ ರೂಪವಾಗಿ ಅಂತವಿರೋದಿಲ್ಲ. ಈ ಕಾರಣದಿಂದ ಬ್ರಹ್ಮವು ದೇಶ ಕಾಲ ವಸ್ತುಕೃತ ಅಂತದಿಂದ ರಹಿತವಾಗಿರುವುದರಿಂದ ಏನದಾನ ಅವನು? ಬ್ರಹ್ಮವು ಶ್ರುತಿಯಲ್ಲಿ ಅನಂತವೆಂದು ಹೇಳಿದ್ದಾರೆ. ಅನಂತಕ್ಕಿಷ್ಟದ ಮಾಡು. ಯೋ ವೈ ಭೂಮಾ ತತ್ ಸುಖಂ ತದಮೃತಂ ನಾಲ್ಪೇ ಸುಖಮಸ್ತಿ ಅಂತ ಉಪನಿಷತ್ತಿನೊಳಗೆ ಹೇಳಿದ. ಆ ಉಪನಿಷತ್ತು ಕೂಡ ಅನಂತ ಶಬ್ದವನ್ನು ಹೇಳ್ಕೊಂಡು ಬಂದಿದ್ದಾರೆ. ಆಯಿತು. ಆದ್ದರಿಂದ ಯಾವುದು ಅನಂತವಾಗಿರುತ್ತದೆಯೋ ಅದು ಭೂಮ ಇರುತ್ತದೆ, ಮತ್ತು ಯಾವುದು ಭೂಮ ಇರುತ್ತದೆಯೋ ಅದು ಅನಂತ ರೂಪ ಇರುತ್ತದೆ. ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಎದರ ಸಲುವಾಗಿ ಹೇಳಕತ್ಯಾರ ಈಗ ಅಂತ ಕೇಳಿದ್ರೆ ಎಲ್ಲಿದೆ ಅದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದು ಶ್ರುತಿ ವಾಕ್ಯದ. ಆದ್ದರಿಂದ ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತನ್ನುವುದರಿಂದ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ ಅಂತ ಹೇಳಲ್ಪಟ್ಟಿತು. ಎಲ್ಲಿ ಹೋತಪ್ಪ?
ನಾನು ಬ್ರಹ್ಮ. ಹಾಂ 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 ಟೀಕಾ ಮುಗೀತು, ಇದು ಮುಗೀತು. ಮೇಲೆ ಬ್ರಹ್ಮವಿರುವುದಿಲ್ಲ ಎಂಬ ಜ್ಞಾನವಿರುವುದಾಗಿರ್ತದೆ, ಅದು ಹೊರತು ಮತ್ತೊಂದು ಇರುವುದಿಲ್ಲ. ನಾನು ಬ್ರಹ್ಮನಿರುತ್ತೇನೆ ಎಂಬ ಅಪರೋಕ್ಷ ಜ್ಞಾನ ಇರುತ್ತದೆಯೋ ಅದು ಸಕಲ ಅವಿದ್ಯಾಜಾಲವನ್ನು ವಿರೋಧಿಯಾಗಿರುತ್ತದೆ. ಹೌದಲ್ರಿ? ಸಕಲ ನಾನು ಬ್ರಹ್ಮನಿರುತ್ತೇನೆ ಎಂಬ ಯಾವ ಅಪರೋಕ್ಷ ಜ್ಞಾನವಿರುವುದೋ ಅದು ಸಕಲ ಅವಿದ್ಯಾಜಾಲ ವಿರೋಧಿಯಾಗಿರುತ್ತದೆ. ಅವಿದ್ಯಾಜಾಲ ಅಂದರೆ ಯಾವುದು ನೋಡ್ರಿ? ಅವಿದ್ಯಾಜಾಲ ಎಲ್ಲಿದ್ದು ನೋಡ್ರಿ? ಅವಿದ್ಯಾಜಾಲ ಯಾವುದು? ಜಗತ್ತು. ಹೌದಲ್ರಿ? ಅವಿದ್ಯಾಜಾಲ ಯಾವುದು? ಜಗತ್ತು. ಜನನ ಮರಣ ಇವೆಲ್ಲ ಏನದಾವಲ್ಲ ಇದು ಅವಿದ್ಯಾಜಾಲ. ಜಾಲ ಅಂದ್ಬಿಟ್ರೆ ಎಲ್ಲನೂ ನಾಶ ಆದಂಗೆ ಅಂತ ಅರ್ಥ. ಅದು ಒಟ್ಟು ತೋರುವ ಜಗತ್ತಾಗಲಿ, ಹೆಣ್ಣ ಗಂಡ ಏನು ಹೊಲ ಮನೆ ಎಲ್ಲನೂ ಖಲಾಸ್. ಆದ್ದರಿಂದ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂಬ ಜ್ಞಾನವಾಗಿರುತ್ತದೆ, ಅಜ್ಞಾನವಾಗಿರುತ್ತದೆ. ಮತ್ತು ಬ್ರಹ್ಮವು ಇರುವುದಿಲ್ಲ ಮತ್ತು ತೋರುವುದಿಲ್ಲ ಎಂಬುದು ಆವರಣವಾಗಿರುತ್ತದೆ. ಮತ್ತು ನಾನು ಬ್ರಹ್ಮನಿರುವುದಿಲ್ಲ ಮತ್ತೇನೆಂದರೆ ಪಾಪ ಪುಣ್ಯಗಳ ಕರ್ತೃ ಮತ್ತು ಸುಖ ದುಃಖಗಳ ಭೋಕ್ತೃ ಆದ ಜೀವನಿರುತ್ತೇನೆ ಎಂಬ ಭ್ರಾಂತಿ ಇರುತ್ತದೆ. ಏನಪ್ಪ ಆರಾಮಿದ್ದೀಯಾ ಅಂತಾನ? ಆರಾಮದನ್ರಿ ಅಂತ ರೂಢಿ ಮಾತುಗಳು. ಆರಾಮಿದ್ದೀಯಾ? ಆರಾಮಿದ್ದೇನ್ರಿ. ಮತ್ತು ಈ ದವಾಖಾನೆ ಯಾಕೆ ಬಂದಿದ್ದಿ? ಕೆಮ್ಸಾಕತ್ತೈತ್ರಿ. ಇದು ಆರಾಮ್ರಿ. ಕೆಮ್ಸಾಕತ್ತೈತ್ರಿ ಅದಕ್ಕೆ ಬಂದೇನ್ರಿ. ಸುಮ್ಮನೆ ಎಲ್ಲ ಮ್ಯಾಲ ರೀ, ಒಳಗೆ ಇಳಿದಿಲ್ಲ, ಅದನ್ನು ತಿಳಿದಿಲ್ಲ. ಅದಕ್ಕೋಸ್ಕರವಾಗಿ ನಾನು ಬ್ರಹ್ಮನಿರುವುದಿಲ್ಲ ಮತ್ತೆ ಅಂದರೆ ಪುಣ್ಯ ಪಾಪಕರ್ತ, ಸುಖ ದುಃಖ ಹೋಗ್ತಾ ಹಿಂದೆ ಹೇಳ್ಕೊಂಬಂದಿದ್ದಾರೆ. ಜೀವನಾಭಾಸ ಪುಣ್ಯ ಪಾಪಗಳನ್ನು ಮಾಡ್ತಾನೆ, ಈಶ್ವರನಾಭಾಸ ಫಲವನ್ನು ಕೊಡ್ತಾನೆ. ಅಲ್ಲಿರೋ ಚೇತನ ಆಗಲಿ ಇಲ್ಲಿರೋ ಚೇತನ ಆಗಲಿ ಅದಕ್ಕೂ ಸಂಬಂಧ ಇಲ್ಲ. ಇನ್ನು ಯಾವ ಅವಿದ್ಯಾಜಾಲವಿದೆಯೋ ಇರುವುದೋ ಅದನ್ನು ಪರೋಕ್ಷ ಜ್ಞಾನವು ನಾಶ ಅಪರೋಕ್ಷ ಜ್ಞಾನವು. ಅಪರೋಕ್ಷದಾಗ ಯಾಟದವಪ್ಪ, ಒಂದು ದೃಢ ಅಪರೋಕ್ಷ, ಇನ್ನೊಂದು ಅದೃಢ ಅಪರೋಕ್ಷ. ಯಾವ ಅಪರೋಕ್ಷ ಜಾಲವನ್ನು ನಾಶ ಮಾಡ್ತದ? ದೃಢ ಅಪರೋಕ್ಷ. ಅದೃಢ ಅಂದ್ರೇನು? ಇಲ್ಲಿ ಕುಂತು ಹೇಳೋ ಮ್ಯಾಗ ಹೌದು 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 ಅನ್ನೋದು ಮನೆಗೆ ಹೋಗ್ಬಿಡ್ದ್ರೊಳಗಾಗ ಅಲ್ಲ ಸರ್. ಮೊನ್ನೆ ಕಂಬಾರ ಕತ್ತಿ ಹೇಳಿನ ಗೊತ್ತಿಲ್ಲ? ಕಂಬಾರ ತಿದ್ದಿ ಹಾಕಿರ್ತಾನ, ಆ ಕುಡುಗೋಲ ಕುರುಪಿ ಬಂದು ಬಿದ್ದಿರ್ತಾವ ಊರಾಗೇನು. ಆ ತಿದಿ ಹಾಕೋ ತನಕ ಅವು ಕರ್ಗಿರ್ತಾವಲ್ಲ ಕುಡುಗೋಲ ಕುರುಪಿ, ಕೆಂಪಗ ಕಾಣ್ತಾವ್ರಿ. ಕೆಂಪಗ ಎಲ್ಲಿ ತಕ ಇಲ್ಲಿ ಒಬ್ಬ ಸ್ವಾಮಿ ತಿದಿ ಹಾಕಾಕತ್ಯಾನ, ಇವೆಲ್ಲ ಬಂದಾವ ಇವು ಕುಡುಗೋಲ ಕುರುಪಿ. ಅಹಂ ಬ್ರಹ್ಮಾಸ್ಮಿ ಅಬ್ಬಾ ಬಾಬಾ ಬಾಬಾ ಬಾಬಾ. ಎಟ್ಟು ತಕ ಈ ತಿದಿ ಬಂದಾತು ಪಾರ್ವತಿಪತಿ ಹರ ಹರ ಅಂದ್ರಿ. ಮಜಾ ಅದ ರೀ, ಎಲ್ಲ ಮಜಾ ಅದ. ಅದನ್ನು ಚಿಂತನೆ ಭಾಳ ಮಾಡಬೇಕಾಗುತ್ತೆ, ಇಷ್ಟೇ ಮತ್ತೇನಿಲ್ಲ. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯ ತತ್ ಪ್ರಬೋಧನಂ ಅಲ್ರಿ. ಏತದೇಕ ಪರಬ್ರಹ್ಮ, ಅದನ್ನೇ ಚಿಂತನೆ ಮಾಡಬೇಕು, ಅದನ್ನೇ ಹೇಳಬೇಕು. ಚಿಂತನ ಮತ್ತು ಕಥನ ಅರ್ಥ ಆತೇನು? ಚಿಂತನೆ ಇದ್ದಂಗೆ ಕಥನ ಇರ್ತದ. ಚಿಂತನೆ ಹೆಂಗಿರ್ತೈತಿ ಹಂಗೆ ಕಥನ ಇರ್ತದ. ಇಬ್ಬರು ವ್ಯಾಪಾರಸ್ಥರು ಭೇಟಿ ಆದ್ರಂದ್ರೆ ಸಕ್ರೆ ಧಾರಣೆ ಬೆಲ್ಲದ ಧಾರಣೆ ಅವ್ರ ಚಿಂತನೆ ಅದ ಇರ್ತೈತಿ, ಬಾಯಿಂದ ಅದ ಬರ್ತೈತಿಲ್ಲ. ಇಬ್ಬರು ರೈತರು ಭೇಟಿ ಆದಂದ್ರೆ ಅರಿಶಿನ ಕಬ್ಬು ಹೋಗೈತಿಲ್ಲ, ಇದನ್ನೇ ಮಾತಾಡ್ತಾರೆ ಅವ್ರು. ಯಾಕೆ? ಚಿಂತನ. ಈ ರೀತಿಯಾಗಿ ಚಿಂತನ ಮತ್ತು ಕಥನ, ಯಾವುದನ್ನು ಚಿಂತನೆ ಮಾಡ್ತಾನೋ ಅದನ್ನೇ ಕಥನ ಮಾಡ್ತಾನೆ. ದೊಡ್ಡ ಸಾಹುಕಾರ ಅವ ಊರು ಹೊರಗೆ ದೊಡ್ಡ ಹೊಲ ತೊಗೊಂಡಿದ್ರಿ, ಏನು 50 ಲಕ್ಷ ರೂಪಾಯಿ.
ತೊಗೊಂಡಾನು 2 ತಿಂಗಳಾಯ್ತು, 4 ತಿಂಗಳು, 6 ತಿಂಗಳಾಯ್ತು, ಯಾರು ಕೇಳವಲ್ರಿ. ಸಾವುಕಾರ ಇದು ನೀವು ತೊಗೊಂಡ್ರಿ, ಇದು ಯಾರ್ದ್ರಿ ಕೇಳವಲ್ರು. ಒಳಗೆ ಚಿಂತನ ಏನದು, ಯಾರು ಕೇಳವಲ್ರು. ಒಬ್ಬ ಹಾದಿಲಿ ಹೊಕ್ಕಿದ್ದ, ಅವ ಈ ಹಾದಿ ಎಲ್ಲಿ ಹೊಕ್ಕತ್ರಿ ಅಂತ ಕೇಳ್ದ. ಇದು ನಂದೇ ಹೊಲ, ಮನೆ ತೊಗೊಂಡನಿ. ಯಾಕ ಚಿಂತನ ಕಥನ, ಅದ್ರದಿಷ್ಟು ಚಿಂತನೆ ಇತ್ತಲ್ಲ ಅವ್ನು, ಯಾರು ಕೇಳುವಲ್ರಿ. ನಂದೇ ಹೊಲ ಅಲ್ರಿ, ಈ ಹಾದಿರಿ ಎಲ್ಲಿ ಹೊಕ್ಕತ್ರಿ ಅಂದು. ಮೊನ್ನೆ ತೊಗೊಂಡ 50 ಲಕ್ಷ ರೂಪಾಯಿ ಕೊಟ್ಟು. ಅವಂದ ಇದು ಹುಚ್ಚರ ಆಸ್ಪತ್ರೆ ತಪ್ಪಿಸ್ಕೊಂಡು ಬಂದೈತೆ ಆಸಾಮಿ ಅಂದವ. ಇಟ್ಟು ಖುಷಿ ಆಯ್ತು ಅವಾಗ. ಸಾವುಕಾರ ಇವತ್ತು ಕೇಳ್ರಿ ನೋಡಿ, ನಾನು ಮನೆಗೆ ಹೋಗಿ ಹೆಂಡತಿ ಮುಂದೆ ಹೇಳ್ದ, ಏನು ನನಗೆ ಭಾಳ ಖುಷಿ ಆಗೈತಿ ಇವತ್ತು. ಏನು ರೀ ಅಂದಳಕ್ಕೆ. ಇವತ್ತು ಅದು ಕೇಳಿದ್ ನಾನು, ಇದು ಯಾವ್ದ್ರಿ ಸಾವುಕಾರ ಹೊಲ, ಎಷ್ಟು ಚಲೋ ಐತ್ರಿ ಅಂದ. ಹಿಂಗೆ ರೀ ಅದಕ್ಕೊಂದು ಚಿಂತಿತ್ತು ರೀ. ನೋಡ್ರಿ, ಕೊಳ್ಳಾಗ್ರೆ ಮಾಡಿಸ್ರಿ, ಕೈಯಾಗ್ರೆ ಮಾಡಿಸ್ರಿ. ಚಿಂತನ ಕಥನ. ಅವ್ವ ಬೆಳೆದ ಹುಡುಗಿಗೆ ಹೇಳ್ತಾಳೆ, ಮದುವೆ ಆಗಿದ್ದಿಲ್ಲ ಅದಕ್ಕೆ, ತಂಗಿ ನಿಮ್ಮಪ್ಪ ಇವತ್ತು ಕೇಳಿದ್ ನೋಡಿ, ನಾನು ಕೊಳ್ಳಾಗ ಮಾಡಿಸಿಡು, ಕೈಯಾಗ ಮಾಡಿಸಿಡು ಅಂತ ಇವತ್ತು ಕೇಳಿದ್ ನೋಡು. ಅದೇನತ್ತು, ಕಾರ್ರಂಗ ಅವ್ರಿಗೆ ಕೊಡ್ರಿ, ಕ್ಯಾಂಪನ ಅವ್ರಿಗೆ ಕೊಡ್ರಿ, ಒಟ್ಟು ಮದುವೆ ಮಾಡಿಕೊಡ್ರಿ. ಚಿಂತನ ಕಥನ ತಾಂಬದ ಓದ್ತಾರ ಅವರು. ಈಗ ನಮ್ಮ ಭೇಟಿಗೆ ಬರ್ತಾರಲ್ಲ, ಅದು ಹಂಗ್ರಿ, ಇದು ಹಳೆ ಹಂಗ್ರಿ, ಸೊಸೆ ಹಂಗ್ರಿ ತಂದು ಹೇಳ್ತಾರೆ. ನಂದೇನ್ರಿ ಕೇಳ್ಬೇಕತ್ತ? ಇಲ್ಲ ನಂದು ಕೇಳೋರ ಇಲ್ರಿ, ಬರ್ತಾಂಬದ ಹೇಳ್ತಾರೆ. ಎದೆ ಬಡ್ಕೋಬೇಕಾಕತಿ, ಕಲ್ಲು ತೊಗೊಂಡ್ರಿ ಹನಿ ಬಡ್ಕೋಬೇಕಾಕತಿ ನಮ್ಗೆ. ಅಲ್ರಿ, ಭ್ರಾಂತಿ ಅನ್ನೋದು ನೀ ಎಲ್ಲಿ ಆದರೂ ಬಿಡುವುದಿಲ್ಲ. ಅದು ಈ ಗುರುವಿನ ಹಂತಕ್ಕೆ ಹೋಗು, ವಿಶ್ವಾಸದಿಂದ ಸೇವಾ ಮಾಡು. ಅಲ್ರಿ, ಅದಕ್ಕೆ ಆವಾಗ ಅದು ಭ್ರಾಂತಿ ಹೋದಿತ್ತು. ಮಂದಿ ಮುಂದೆ ಈ ಸಂಸಾರ ಕತೆ ಹೇಳಕ್ಕೆ ಹೋಗಬೇಡ ನೀನು, ಆಗೋದೇ ಇಲ್ಲದ ಅವಾಗ. ನಿಜವಾಗಿ ಅವಂಗೆ ಜ್ಞಾನ ಆಗಿತ್ತು ಅಂತಂದ್ರೆ ಸಂಸಾರ ಕತೆ ಹೇಳಂಗಿಲ್ಲವ. ಅದ ಬ್ರಹ್ಮಸ್ವರೂಪವನ್ನು ತಿಳಿದುಕೊಂಡಿರ್ತಕ್ಕಂಥವ. ಇಷ್ಟು ಯಾವ ಅವಿದ್ಯಾಜಾಲವಿರುವುದೋ ಅದನ್ನು ದೃಢ ಅಪರೋಕ್ಷ ಬ್ರಹ್ಮಜ್ಞಾನವು ನಾಶ ಮಾಡುತ್ತದೆ. ಈ ರೀತಿಯಾಗಿ ಎಷ್ಟು ಹೇಳಿದ್ರು ಚಿದಾಭಾಸನ ಅವಸ್ಥೆಗಳು ಎಷ್ಟು ಹೇಳಿದ್ರ? ಅಜ್ಞಾನ, ಆವರಣ, ಪರೋಕ್ಷ. ಇನ್ನು ಶೋಕ ನಿವೃತ್ತಿ ಆಕತಿ ನಾಡಿನ ದಿವಸ. ಸದ್ಗುರುನಾಥ ಮಹಾರಾಜ್ ಕಿ